ಸ್ನೇಹಿತರೆ ನಮಸ್ಕಾರ. ಅಂತೂ ಇಂತೂ ಡಿ ಕೆ ಶಿವಕುಮಾರ್ ಅವರ ಕನಸು ಏನಿತ್ತು, ತಾನು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಕನಸನ್ನ ನನಸು ಮಾಡಿಕೊಂಡಿದ್ದಾರೆ. ಹಾಗೆಯೇ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ 3 ಬಾರಿ ಗೆದ್ದು ಅಂತಲೇ ಯಾಟ್ರಿಕ್ ಶಾಸಕರ ಅಂತಲೇ ಕರೆಸ್ಕೊಂಡಿರೋಂಥ ಎಸ್ ಎನ್ ನಾರಾಯಣಸ್ವಾಮಿರವರು ಸಹ ತಾವು ಸಚಿವರಾಗಬೇಕು ಅನ್ನೋ ಕನಸು ನನಸು ಮಾಡಿಕೊಳ್ಳಲು ಸಾಧ್ಯ ಆಗ್ತಲ್ಲ. ಇದು ಒಂದು ದುರಂತನೇ ಅಂತ ಹೇಳ್ಬೋದು. ದುರಂತ ಅಂತ ನಾವು ಹೇಳಲಿಕ್ಕಾಗಲ್ಲ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ನಡೆಯುವಂಥ ಒಂದು ರಾಜಕೀಯ ಪ್ರಹಸನಗಳು ಏನೇನಿದೆಯೋ ಅದನ್ನೆಲ್ಲ ಗಮನಿಸ್ತಾ ಇದ್ದರೆ ಎಲ್ಲೋ ಒಂದು ಕಡೆ ನಮಗೆ ಒಂದು ಸಣ್ಣ ಅನುಮಾನ ಬರ್ತಾ ಇದೆ. ಎಸ್ ಎನ್ ನಾರಾಯಣಸ್ವಾಮಿರವರಿಗೆ ಸಚಿವ ಸ್ಥಾನ ಸಿಗೋದೇ ಡೌಟು ಅನ್ನೋದು. ಆದರೆ ಈ ಮಾತನ್ನು ನಾವು ಇಲ್ಲಿ ಹೇಳಲೇಬೇಕು. ಯಾಕಂದರೆ ಸಚಿವರಾಗಲು ಎಸ್ ಎನ್ ನಾರಾಯಣಸ್ವಾಮಿರವರು ಅನರ್ಹರ ಅನ್ನೋ ಮಾತನ್ನು ನಾವು ಹೇಳಲೇಬೇಕಾಗುತ್ತೆ. ಒಂದು ಎಸ್ ಎನ್ ನಾರಾಯಣಸ್ವಾಮಿರವರ ಬಗ್ಗೆ ಒಂದು ಸಂಕ್ಷಿಪ್ತವಾದಂಥ ಒಂದು ಮಾಹಿತಿನ ನಾನು ಸಂಗ್ರಹಿಸಿ ಜನಗಳ ಒಂದು ಅಭಿಪ್ರಾಯಕ್ಕೆ ನಾನು ಈ ಒಂದು ಸುದ್ದಿನ ಬಿತ್ತರಿಸ್ತಾ ಇದ್ದೀನಿ. ಈ ಹಿಂದೆ ಏನು ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರ ಆಗಲಿಲ್ಲ, ಆಗ ಅದು ಬೇತಮಂಗಲ ವಿಧಾನಸಭಾ ಕ್ಷೇತ್ರ ಆಗಿತ್ತು. ಅಂದಿನಿಂದ 2008ರವರೆಗೆ ಅಂದರೆ 2008ರಲ್ಲಿ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರವಾಗಿ ಬೇತಮಂಗಲ ಪರಿವರ್ತನೆ ಆಗುತ್ತೆ. ಈ ಹಿಂದೆ 2008ಕ್ಕೂ ಮೊದಲು ಇದ್ದಂಥ ಬಂಗಾರಪೇಟೆಗೂ 2026ರಲ್ಲಿ ನೋಡುವಂಥ ಬಂಗಾರಪೇಟೆಗೂ ನೀವು ಸಾಕಷ್ಟು ಅಜಗಜಾಂತರ ಅಭಿವೃದ್ಧಿ ಆಗಿರೋದನ್ನ ಗಮನಿಸ್ಬೋದು. ಇಲ್ಲಿ ನಾವು ಶಾಸಕರನ್ನ ಹೊಗಳಿ ಉತ್ಪ್ರೇಕ್ಷೆ ಕೇಳಿ ಅವರಿಂದ ನಾವು ಏನೋ ಒಂದು ಬೆಂಬಲ ತಗೊಬೇಕು, ಅವರ ಆಶೀರ್ವಾದ ಪಡಿಬೇಕು ಅನ್ನೋ ವಿವೇಚನೆಯಲ್ಲಿ ಈ ವಿಡಿಯೋನ ನಾವು ಮಾಡ್ತಲ್ಲ. ಎಸ್ ಎನ್ ನಾರಾಯಣಸ್ವಾಮಿರವರು ಸಚಿವ ಸ್ಥಾನಕ್ಕೆ ಯಾಕೆ ಅರ್ಹರು ಅನ್ನೋದ್ರ ಬಗ್ಗೆ ನಾನು ಇಲ್ಲೊಂದಷ್ಟು ಬೆಳಕು ಚೆಲ್ಲೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಬಂಧುಗಳೇ, ಗಮನಿಸೋಣ. 2008ರಲ್ಲಿ ಎಸ್ ಎನ್ ನಾರಾಯಣಸ್ವಾಮಿರವರಿಗೆ 2008ರಲ್ಲಿ ನಡೆದಂಥ ಉಪಚುನಾವಣೆಯಲ್ಲಿ ಒಂದು ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ನ ಕೊಡಲಾಗುತ್ತೆ. ಆಗ ಸ್ವತಃ ಚಿರಂಜೀವಿರವರೇ ಬಂದು, ಅಂದರೆ ಚಿರಂಜೀವಿರವರು ಕುಪ್ಪಂನಲ್ಲಿ ನಡೀತಿದ್ದಂಥ ಚುನಾವಣಾ ಪ್ರಚಾರದ ವೇಳೆ ಎಸ್ ಎನ್ ನಾರಾಯಣಸ್ವಾಮಿರವರ ಪರವಾಗಿ ಸಹ ಪ್ರಚಾರ ಮಾಡ್ತಾರೆ. ಆಗ ಎಸ್ ಎನ್ ನಾರಾಯಣಸ್ವಾಮಿರವರು ಸೋಲು ಕಾಣ್ತಾರೆ. ಬಳಿಕ 2013ರಲ್ಲಿ ಎಸ್ ಎನ್ ನಾರಾಯಣಸ್ವಾಮಿರವರು ಮೊದಲ ಬಾರಿಗೆ ಶಾಸಕರಾಗಿ ವಿಧಾನಸಭೆ ಪ್ರವೇಶ ಮಾಡ್ತಾರೆ. ಆಗ ಸಿದ್ದರಾಮಯ್ಯ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರನ ಸ್ವೀಕರಿಸ್ತಾರೆ. ಏನು ಎಸ್ ಎನ್ ನಾರಾಯಣಸ್ವಾಮಿರವ್ರಿಗೂ ಜೊತೆಗೆ ಸಿದ್ದರಾಮಯ್ಯ ಅವ್ರಿಗೆ ಇದ್ದಂಥ ಒಂದು ಉತ್ತಮ ಬಾಂಧವ್ಯದಲ್ಲಿ ಅವರ ಒಂದು ಆಡಳಿತದಲ್ಲಿ ಬಂಗಾರಪೇಟೆಗೆ ಸಾವಿರಾರು ಕೋಟಿಗಳ ಅನುದಾನನ ತರುವಲ್ಲಿ ಎಸ್ ಎನ್ ನಾರಾಯಣಸ್ವಾಮಿರವರು ಯಶಸ್ವಿಯಾಗ್ತಾರೆ. ಇದರಲ್ಲಿ ಮುಖ್ಯವಾಗಿ ರಸ್ತೆಗಳ ಒಂದು ಅಗಲೀಕರಣಕ್ಕೆ ಮತ್ತು ರಸ್ತೆಗಳ ಅಭಿವೃದ್ಧಿಗೆ ಅಂದಿನ ಲೋಕೋಪಯೋಗಿ ಸಚಿವರಾಗಿದ್ದಂಥ ಎಚ್ ಸಿ ಮಹದೇವಪ್ಪನವರ ಸಹಕಾರ ಕೂಡ ಎಸ್ ಎನ್ ನಾರಾಯಣಸ್ವಾಮಿರವರು ಇಂದಿಗೂ ನೆನೆಸ್ಕೊಳ್ತಾ ಇದ್ದಾರೆ. ಎಸ್ ಎನ್ ನಾರಾಯಣಸ್ವಾಮಿರವರು 2013ರಲ್ಲಿ ಮಾಡಿದಂಥ ಅಭಿವೃದ್ಧಿ ಕೆಲಸಗಳು ಮೆಚ್ಚಿ 2018ರಲ್ಲಿ ಅವ್ರನ್ನ 2ನೇ ಬಾರಿಯಾಗಿ ಆಯ್ಕೆ ಮಾಡ್ತಾರೆ. ಆಗ BJP ಸರ್ಕಾರ ಇದ್ದ ಕಾರಣ ಅಷ್ಟೇನು ಅಭಿವೃದ್ಧಿ ಕೆಲಸಗಳು ಆಗಲಿಲ್ಲ. ಆದರೂ ಕೂಡ ಛಲಬಿಡದ ತ್ರಿವಿಕ್ರಮನಂತೆ ಸರ್ಕಾರದಲ್ಲಿ ತನ್ನ ಕ್ಷೇತ್ರಕ್ಕೆ ಏನು ಅನುದಾನಗಳು ಬೇಕೋ ಅದನ್ನು ತಗೊಂಬರೋದ್ರಲ್ಲಿ ಎಸ್ ಎನ್ ನಾರಾಯಣಸ್ವಾಮಿರವರು ಯಶಸ್ಸು ಕಾಣ್ತಾರೆ. 2023ರಲ್ಲಿ ನಡೆದಂಥ ಚುನಾವಣೆಯಲ್ಲಿ ಪುನಃ ಎಸ್ ಎನ್ ನಾರಾಯಣಸ್ವಾಮಿರವರು 3ನೇ ಬಾರಿಗೆ ಆಯ್ಕೆಯಾಗೋದ್ರ ಮುಖಾಂತರ ಕೋಲಾರ ಜಿಲ್ಲೆಯಲ್ಲಿ ಯಾಟ್ರಿಕ್ ಶಾಸಕರು ಎಂಬ ಕೀರ್ತಿಗೂ ಕೂಡ ಪಾತ್ರರಾಗ್ತಾರೆ. 2023ರಲ್ಲಿ ಇನ್ನೇನು ಸಚಿವರಾಗೇ ಆಗ್ತಾರೆ ಅನ್ನೋ ಒಂದು ಆಸೆ ಕಾಂಗ್ರೆಸ್ ಕಾರ್ಯಕರ್ತರಲ್ಲದೆ ಎಸ್ ಎನ್ ನಾರಾಯಣಸ್ವಾಮಿರವರ ಬೆಂಬಲಿಗರಲ್ಲಿ ಸಾಕಷ್ಟು ಒಂದು ಆಸೆನ ಇಟ್ಕೊಂಡಿದ್ರು. ಆದರೆ ಆ ಆಸೆಗೆ ತಣ್ಣೀರು ಎರಚಲಾಗುತ್ತೆ. ಆಗಲೂ ಸಹ ಎಸ್ ಎನ್ ನಾರಾಯಣಸ್ವಾಮಿರವರಿಗೆ ಸಚಿವ ಸ್ಥಾನ ಬೇಕು ಅಂತ ಅವರ ಬೆಂಬಲಿಗರು ದೇವರ ಮೊರೆ ಹೋಗಿದ್ದು, ದರ್ಗಾಗಳಲ್ಲಿ ಪೂಜೆ ಸಲ್ಲಿಸಿದ್ದು, ಮಸೀದಿಗಳಲ್ಲಿ ಪ್ರಾರ್ಥನೆ ಮಾಡಿದ್ದು, ಚರ್ಚ್ಗಳಲ್ಲಿ ಪ್ರಾರ್ಥನೆ ಸಲ್ಲಿಸಿದ್ದು ಎಲ್ಲವೂ ಕೂಡ ಒಂದು ವಿಫಲ ಆಗ್ತದೆ. ಆದರೂ ಕೂಡ ಎಸ್ ಎನ್ ನಾರಾಯಣಸ್ವಾಮಿಯವರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಯಾಕಂದರೆ ನನಗೆ ಅಧಿಕಾರ ಶಾಶ್ವತ ಅಲ್ಲ, ಜನರ ಒಂದು ಪ್ರೀತಿ ವಿಶ್ವಾಸ ಮುಖ್ಯ. ಇನ್ನೂ ಹೇಳಬೇಕಂದ್ರೆ ನನಗೆ ಮತ ನೀಡಿದಂತಹ ಮತದಾರರ ಋಣನ ತೀರಿಸೋದಕ್ಕೆ
ನಾನು ಬದ್ಧನಾಗಿದ್ದೇನೆ. ಹಾಗಾಗಿ ನನಗೆ ಸಚಿವ ಸ್ಥಾನವನ್ನು ಹೈಕಮಾಂಡ್ ಕೊಡ್ತದೆ. ಜೊತೆಗೆ ಸಿದ್ದರಾಮಯ್ಯನವರು ಈ ವಿಚಾರದಲ್ಲಿ ನನಗೆ ತುಂಬು ಹೃದಯದಲ್ಲಿ ಸಹಕಾರನ ನೀಡ್ತಾರೆ ಅಂತ ಒಂದು ಭರವಸೆನ ಇಟ್ಕೊಂಡಿದ್ರು. ಆದರೆ ಎಲ್ಲೋ ಒಂದು ಕಡೆ 2026ರಲ್ಲೂ ಸಹ ಅವರಿಗೆ ಸಚಿವ ಸ್ಥಾನ ಕೈ ತಪ್ಪಿರೋದು ಸಾಕಷ್ಟು ಬೇಸರವಾದಂಥ ಸಂಗತಿ ಎಸ್ ಎನ್ ನಾರಾಯಣಸ್ವಾಮಿರವರ ಬೆಂಬಲಿಗರಲ್ಲಿದೆ. ಇದನ್ನೆಲ್ಲ ಇಲ್ಲಿ ಹೇಳೋದಕ್ಕೆ ಒಂದಷ್ಟು ಕಾರಣಗಳಿವೆ. ಪಕ್ಷ ನಿಷ್ಠರಾಗಿರುವಂಥ ಎಸ್ ಎನ್ ನಾರಾಯಣಸ್ವಾಮಿರವರು ತಾವು ಮಾಡಿದಂಥ ಅಭಿವೃದ್ಧಿ ಕೆಲಸಗಳನ್ನು ಆಧಾರದ ಮೇಲೆ ಇಟ್ಕೊಂಡು ಹಾಗೂ ನಾನು 3 ಬಾರಿ ಗೆದ್ದಿದ್ದೀನಿ ಅನ್ನೋ ಒಂದು ಅರ್ಹತೆ ಮೇರೆಗೆ ಸಚಿವ ಸ್ಥಾನ ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಯಾಕಂದರೆ ಪಕ್ಷದಲ್ಲಿ ನಿಷ್ಠಾವಂತರಿಗೆ ಬೆಲೆ ಕೊಡಬೇಕು. ಯಾಕಂದರೆ ಸಾಮಾನ್ಯ ಕಾರ್ಯಕರ್ತರಿಗೂ ಪಕ್ಷ ಬೆಲೆ ಕೊಡಬೇಕು, ನಿಷ್ಠಾವಂತ ಕಾರ್ಯಕರ್ತರಿಗೂ ಬೆಲೆ ಕೊಡಬೇಕು. ಯಾಕಂದರೆ ನಿಷ್ಠಾವಂತ ಕಾರ್ಯಕರ್ತರು ಮತ್ತು ಸಾಮಾನ್ಯ ಕಾರ್ಯಕರ್ತರಿಂದನೇ ಪಕ್ಷ ಇವತ್ತು ಅಭಿವೃದ್ಧಿ ಪಥದತ್ತ ಸಾಗೋದು, ಅಂದರೆ ಅಧಿಕಾರಕ್ಕೆ ಬರೋದು. ಹಾಗಾಗಿ ಇಡೀ ಕೋಲಾರ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಅತಿ ನಿಷ್ಠಾವಂತರು ಅಂತ ಹೇಳಿದರೆ ಅದು ಎಸ್ ಎನ್ ನಾರಾಯಣಸ್ವಾಮಿರವರು ಅಂತ ಹೇಳಲೇಬೋದು. ಯಾಕಂದರೆ ಪಕ್ಷ ಎಂತೆಂಥ ಸಂದರ್ಭದಲ್ಲಿ ಅವರಿಗೆ ಅವಕಾಶಗಳನ್ನ ವಂಚನೆ ಮಾಡ್ತಾ ಬಂದಿದ್ರೂ ಸಹ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದೆ ನಾನು ಯಾವತ್ತೂ ಅಷ್ಟೇ ಪಕ್ಷದ ನಿಷ್ಠಾವಂತ, ನಾನು ಪಕ್ಷಕ್ಕೆ ಎಂದೂ ದ್ರೋಹ ಬಗೆಯಲ್ಲ ಅನ್ನೋ ಒಂದು ಪಕ್ಷ ನನಗೆ ಮಾತೃ ಸಮಾನ, ನಾನು ಮಾತೃ ಅಂದರೆ ತಾಯಿಯವರಿಗೆ ನಾನು ದ್ರೋಹ ಬಗೆಯೋದಿಲ್ಲ ಅನ್ನೋ ಒಂದು ಖಡಕ್ ಮಾತನ್ನು ಎಸ್ ಎನ್ ನಾರಾಯಣಸ್ವಾಮಿರವರು ಹೇಳ್ತಾರೆ. ಇದನ್ನೆಲ್ಲ ನಾವು ಪೀಠಿಕೆ ಹೇಳೋದೇನೋ ಅಷ್ಟೇನೋ ಸೂಕ್ತ ಅಲ್ಲ ಅನಿಸುತ್ತೆ. ಅವರ ಅಭಿವೃದ್ಧಿ ವಿಚಾರಗಳ ಬಗ್ಗೆ ಒಂದಷ್ಟು ಮಾತಾಡ್ತೀನಿ. 2013ರಲ್ಲಿ ಆದಂಥ ಅಭಿವೃದ್ಧಿ ಕೆಲಸಗಳು ಅಂದರೆ ಏನು, ರಸ್ತೆಗಳಿರ್ಬೋದು, ಸಿಮೆಂಟ್ ರಸ್ತೆಗಳಿರ್ಬೋದು, ಜೋಡಿ ರಸ್ತೆಗಳಿರ್ಬೋದು, ಕುಡಿಯುವ ನೀರಿರ್ಬೋದು. ಸ್ವತಃ ಎಸ್ ಎನ್ ನಾರಾಯಣಸ್ವಾಮಿರವರೇ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನ ಸ್ಥಾಪನೆ ಮಾಡ್ತಾರೆ. ಇದೆಲ್ಲನೂ ಇನ್ನೂ ಹೇಳ್ತಾ ಹೋದರೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳಿದೆ. ನೀವು ಪ್ರತಿ ಗ್ರಾಮಕ್ಕೂ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಭೇಟಿ ನೀಡಿದಾಗ ನಿಮ್ಗೆ ಅರಿವಾಗುತ್ತೆ ಅವರು ಏನೆಲ್ಲ ಕೆಲಸಗಳು ಮಾಡಿದ್ದಾರೆ, ಅವರು ಏನೆಲ್ಲ ಕೆಲಸಗಳು ಬಾಕಿ ಉಳಿಸ್ಕೊಂಡಿದ್ದಾರೆ, ಅವರಿಗೆ ಯಾಕೆ ಸಚಿವ ಸ್ಥಾನ ಕೊಡಬಾರದು ಅನ್ನೋ ಮಾತುಗಳು ಕೂಡ ಕ್ಷೇತ್ರದ ಜನತೆ ಒಂದಷ್ಟು ಮಾಹಿತಿನ ಹಂಚ್ಕೊಂಡಿದ್ದಾರೆ. ಯಾಕಂದರೆ ಇವತ್ತು ಬಂಗಾರಪೇಟೆ ಸಾಕಷ್ಟು ಅಭಿವೃದ್ಧಿ ಕಂಡಿದೆ. ನೀವು ಗಮನಿಸ್ಬೋದು. ಇದಕ್ಕೊಂದು ಉತ್ತಮ ಉದಾಹರಣೆ ಅಂದರೆ ಕೋಲಾರ ತಾಲೂಕು ಗಡಿ ದಿಂಬಾ ಗೇಟ್ನಿಂದ ಬಂಗಾರಪೇಟೆ ನಗರ ಪ್ರವೇಶಕ್ಕೆ ಒಂದು ಜೋಡಿ ರಸ್ತೆ ಅಂದರೆ ಡಬಲ್ ರಸ್ತೆ ಆಗ್ತಾಯಿದೆ. ಅದನ್ನು ನೀವು ನೋಡಿದರೆ ಒಂದು ಹೈವೇ ಆದಂಗೆ ಅನುಭವ ಆಗುತ್ತೆ. ಇದ್ರ ಬಗ್ಗೆ ಸಾಕಷ್ಟು ಜನರು ಮೆಚ್ಚುಗೆನ ವ್ಯಕ್ತಪಡಿಸಿದ್ದಾರೆ. ಇನ್ನೂ ಒಂದು ಮಾತು ಹೇಳಬೇಕಂದ್ರೆ ಇದು ಅಭಿವೃದ್ಧಿ ಕೆಲಸಗಳು ಬಿಡಿ, ಬಂಗಾರಪೇಟೆಯಲ್ಲಿ ಆಗಿರುವಂಥ ಕೆಲಸಗಳು ಸರ್ಕಾರಿ ಆಸ್ಪತ್ರೆನ ಮೇಲ್ದರ್ಜೆಗೇರಿಸಿರೋದಿರ್ಬೋದು, ಹೊಸದಾಗಿ ಪೊಲೀಸ್ ಸ್ಟೇಷನ್ ಮಂಜೂರು ಮಾಡಿರೋದಿರ್ಬೋದು, ಅದು ಕಟ್ಟಡ ಆಗಿರ್ಬೋದು, ನ್ಯಾಯಾಲಯ ಕಟ್ಟಡ ಇರ್ಬೋದು, ಬಸ್ ನಿಲ್ದಾಣಗಳಿರ್ಬೋದು, ಅಂದರೆ ತಂಗುದಾಣಗಳಿರ್ಬೋದು, ಪ್ರಯಾಣಿಕರ ಅನುಕೂಲಕ್ಕೆ, ಗ್ರಾಮೀಣ ಭಾಗದಲ್ಲಿ ಸಂಚರಿಸುವಂಥ ಜನಗಳಿಗೆ, ರೈತರಿಗೆ ಅನುಕೂಲ ಆಗೋಂಥ ರಸ್ತೆಗಳನ್ನ ಅಭಿವೃದ್ಧಿಪಡಿಸಿರ್ಬೋದು. ಆಮೇಲೆ ಇನ್ನವರು ಏನು ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿದ್ದಾಗ ಅರ್ಹ ಫಲಾನುಭವಿಗಳಿಗೆ ನಿಗಮದಿಂದ ಸಿಗಬೇಕಾದಂಥ ಸೌಲಭ್ಯಗಳನ್ನ ಕೊಡಿಸಿರ್ಬೋದು. ಇವೆಲ್ಲನೂ ಗಮನಿಸಿದರೆ ಬಂಗಾರಪೇಟೆ ಕ್ಷೇತ್ರ ಇವತ್ತು ಅಭಿವೃದ್ಧಿಯಲ್ಲಿ ಮುಂಚೂಣಿಯಲ್ಲಿದೆ. ನೀವು ಕೋಲಾರ ಜಿಲ್ಲೆಯಲ್ಲಿ 6 ವಿಧಾನಸಭೆ ಕ್ಷೇತ್ರಗಳನ್ನ ಗಮನಿಸಿದಾಗ ಬಂಗಾರಪೇಟೆ ಮತ್ತು KGF ಆಗಿರೋಷ್ಟು ಅಭಿವೃದ್ಧಿ ಕೆಲಸಗಳು ಬೇರೆ ಎಲ್ಲೂ ಇಲ್ಲ ಅಂತಲೇ ಹೇಳ್ಬೋದು. ಇನ್ನು ಜಾತಿ ಲೆಕ್ಕಾಚಾರಗಳಲ್ಲಿ ಬಂದಾಗ ಎಸ್ ಎನ್ ನಾರಾಯಣಸ್ವಾಮಿರವರು ಪರಿಶಿಷ್ಟ ಜಾತಿಯ ಬಲಗೈ ಸಮುದಾಯಕ್ಕೆ ಸೇರಿದವರು. ಹಾಗಾಗಿ ಅವರಿಗೆ ಸಚಿವ ಸ್ಥಾನ ಕೊಡಲೇಬೇಕಾಗಿತ್ತು. ಈ ಹಿಂದೆ ಏನು ಕೋಲಾರ ನಗರ ನಿರ್ಮಾತೃ ಟಿ ಚೆನ್ನಯ್ಯ ಅವರಿದ್ದಾರಲ್ಲ, ಅವರ ಅವಧಿಯಲ್ಲಿ ಆದ ಮೇಲೆ ಇದುವರೆಗೂ ಬಲಗೈ ಸಮುದಾಯದವರಿಗೆ ಎಲ್ಲೂ ಕೂಡ ಸಚಿವ ಸ್ಥಾನ ಸಿಕ್ಕಿಲ್ಲ. ಹಾಗಾಗಿ ಈ ಬಾರಿ ಅವರಿಗೆ ಸಚಿವ ಸ್ಥಾನ ಕೊಡಲೇಬೇಕು ಅನ್ನೋ ಒಂದು ಕೂಗು ಸಹ ಬಲಗೈ ಸಮುದಾಯದಿಂದ ಕೇಳಿ ಬರ್ತಾ ಇದೆ. ಈಗ DK ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಏನು 18ನೇ ತಾರೀಕುವರೆಗೂ ಅವರು ಗಡುವು ಕೇಳಿದ್ದಾರೆ. ಈ 18ನೇ ತಾರೀಕು ಏನು ಅಸಮಾಧಾನಿತರು ಯಾರ್ಯಾರಿದ್ದಾರೆ, ಅರ್ಹ ಸಚಿವಾಕಾಂಕ್ಷಿಗಳು ಯಾರ್ಯಾರಿದ್ದಾರೆ ಅವರಿಗೆಲ್ಲ ಕೂಡ ಸಚಿವ ಸ್ಥಾನ ಕೊಡ್ತೀವಿ ಅಂತ 18ನೇ ತಾರೀಕು ಗಡುವು ತಗೊಂಡಿರೋದು ಒಂದು ವಿಚಾರನ ಈಗಾಗಲೇ ಹೈಕಮಾಂಡ್ ಸ್ಪಷ್ಟಪಡಿಸಿದೆ. ಹಾಗಾಗಿ ಜೂನ್ 18ನೇ ತಾರೀಕು ಏನು 20 ಜನ ಸಚಿವ ಸಂಪುಟಕ್ಕೆ ಸೇರ್ಪಡೆ ಆಗ್ತಾರೆ, ಅದರಲ್ಲಿ ಬಂಗಾರಪೇಟೆ ಕ್ಷೇತ್ರದ ಶಾಸಕರಾಗಿರುವಂಥ ಎಸ್ ಎನ್ ನಾರಾಯಣಸ್ವಾಮಿರವರಿಗೆ ಸಚಿವ ಸ್ಥಾನ ನೀಡೋದ್ರ ಮುಖಾಂತರ ಕೋಲಾರ ಜಿಲ್ಲೆಗೆ ಒಬ್ಬ ಶಾಶ್ವತ ಉಸ್ತುವಾರಿ ಸಚಿವರನ್ನು ನೀಡಬೇಕು ಅಂತ ಈ ಸಂದರ್ಭದಲ್ಲಿ ಹೈಕಮಾಂಡ್ ಅವರಿಗೆ ಬಂಗಾರಪೇಟೆ ಕ್ಷೇತ್ರದ ಜನತೆ ಒತ್ತಾಯಿಸ್ತಾ ಇದ್ದಾರೆ.